ಆಪರೇಷನ್ ಕಮಲ ಹುಮ್ಮಸ್ಸಿನಲ್ಲಿದ್ದ ಬಿಜೆಪಿಗೆ ಬಿಗ್ ಶಾಕ್. ಬಿಜೆಪಿಯ ಮೊದಲ ವಿಕೆಟ್ ಪತನ ಫಿಕ್ಸ್ ಅಂತೆ. ಶಾಸಕ ಶಿವರಾಮ ಹೆಬ್ಬಾರ್ ರಾಜೀನಾಮೆ ಕೊಡ್ತಾರಂತೆ. ಶಿವರಾಮ ಹೆಬ್ಬಾರ್ ಯಲ್ಲಾಪುರ ಬಿಜೆಪಿ ಶಾಸಕ ದಿಢೀರ್ ಅಂತ ಡಿಕೆಶಿ ಭೇಟಿಯಾಗಿದ್ದಾರೆ. ಶಿವರಾಮ ಹೆಬ್ಬಾರ್ ಒಂದು ವಾರದಲ್ಲಿ ಪತನ ಆಗುತ್ತಾ ಬಿಜೆಪಿಯ ಫಸ್ಟ್ ವಿಕೆಟ್? ಯಲ್ಲಾಪುರ ಕ್ಷೇತ್ರದಿಂದ ಹೆಬ್ಬಾರ್ ಪುತ್ರನಿಗೆ ಟಿಕೆಟ್ ಫಿಕ್ಸ್ ಆಗುತ್ತಾ? ಕಾಂಗ್ರೆಸ್ ಟಿಕೆಟ್ ನಿಂದ ಪುತ್ರ ವಿವೇಕ್ ಹೆಬ್ಬಾರ್ ಸ್ಪರ್ಧೆ ಮಾಡ್ತಾರ? ಪರಿಷತ್ತು ಚುನಾವಣೆ ಒಂದು ಕಡೆ ಆದರೆ ಮಿಂಚಿನ ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ರಾಜೀನಾಮೆ ಕೊಡ್ತೀನಿ, ಪರಿಷತ್ ಟಿಕೆಟ್ ಅಂದ್ರ ಹೆಬ್ಬಾರ್. ಶಾಸಕ ಸ್ಥಾನಕ್ಕೆ ರಾಜೀನಾಮೆ, ಪರಿಷತ್ತು ಪ್ರವೇಶಕ್ಕೆ ಪ್ಲಾನ್ ಆಗ್ತಿದ್ಯಾ? ಒಂದೇ ಏಟಿಗೆ ಎರಡು ಹಕ್ಕಿಗೆ ಶಿವರಾಮ ಹೆಬ್ಬಾರ್ ಗುರಿಯನ್ನ ಹಾಕ್ತಿದಾರ. ರಾಜ್ಯ ರಾಜಕೀಯದಲ್ಲಿ ಬಿಜೆಪಿಗೆ ಒಂದು ಬಿಗ್ ಶಾಕ್ ಕಂಡು ಬರ್ತಾ ಇದೆ. ಆಪರೇಷನ್ ಕಮಲದ ಹುಮ್ಮಸ್ಸಿನಲ್ಲಿದ್ದ ಬಿಜೆಪಿಗೆ ಈಗ ಆಘಾತವೇ ಆಗ್ತಾ ಇದೆ. ಯಾಕಂತಂದ್ರೆ ಇತ್ತೀಚೆಗಷ್ಟೇ ಎಸ್.ಟಿ. ಸೋಮಶೇಖರ್ ಹಾಗೂ ಶಿವರಾಮ ಹೆಬ್ಬಾರ್ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಂಡಿದ್ರು. ಇದೀಗ ಮತ್ತೊಂದು ಹೆಜ್ಜೆ ಈ ಬೆಳವಣಿಗೆ ಆಗ್ತಾ ಇದೆ. ಶಿವರಾಮ ಹೆಬ್ಬಾರ್ ಯಲ್ಲಾಪುರದ ಬಿಜೆಪಿ ಶಾಸಕ ಈಗ ದಿಢೀರ್ ಅಂತ ಡಿಕೆಶಿ ಅವರನ್ನ ಭೇಟಿ ಮಾಡಿದ್ದಾರೆ. ಡಿಕೆಶಿ ಅವರ ನಿವಾಸ ಸದಾಶಿವ ನಗರ ನಿವಾಸಕ್ಕೆ ಭೇಟಿಯನ್ನ ನೀಡಿ ಒಂದು ಮಾಸ್ಟರ್ ಪ್ಲಾನ್ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಶಿವರಾಮ ಹೆಬ್ಬಾರ್ ರಾಜೀನಾಮೆಯನ್ನ ಕೊಡ್ತಾರಾ? ಇನ್ನು ಇನ್ನೊಂದಿಷ್ಟು ವಿಚಾರಗಳು ಕೂಡ ಬರ್ತಾ ಇದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪ್ರವೇಶ ಮಾಡುವಂತ ಪ್ಲಾನ್ ಕೂಡ ಮಾಡಿದಾರಂತೆ. ಒಂದೇ ಏಟಿಗೆ ಎರಡು ಹಕ್ಕಿಗೆ ಶಿವರಾಮ ಹೆಬ್ಬಾರ್ ಗುರಿಯನ್ನ ಹಾಕ್ತಿದ್ದಾರ. ಯಾಕಂತಂದ್ರೆ ತಾವು ಯಲ್ಲಾಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಬಿಜೆಪಿಯಲ್ಲಿ. ಇನ್ನೆಲ್ಲಾದ್ರೂ ರಾಜೀನಾಮೆಯನ್ನ ಕೊಟ್ರೆ ಯಲ್ಲಾಪುರ ಕ್ಷೇತ್ರವನ್ನ ಮಗ ವಿವೇಕಿಗೆ ಕೊಟ್ಟು ಏನೋ ಬರ್ತಾ ಇರುವಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಟಿಕೆಟ್ ಅನ್ನ ಡಿಮಾಂಡ್ ಮಾಡ್ತಿದ್ದಾರಂತೆ. ಇವೆಲ್ಲ ರೀತಿಯಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಒಂದು ಕಡೆಯಲ್ಲಿ ಬಿಜೆಪಿಯವರು ಆಪರೇಷನ್ ಕಮಲ ಮಾಡುವಂತ ಬಿಗ್ ಪ್ಲಾನ್ ಅಲ್ಲಿದ್ರೆ, ಇದೀಗ ಬಿಜೆಪಿ ಪಾಳ್ಯದಲ್ಲಿ ಒಂದಿಷ್ಟು ಗೊಂದಲಗಳು ಲಭ್ಯವಾಗ್ತಾ ಇದೆ.